ಹಾಯ್ ಗಾಯ್ಸ್, ನಾವಿವತ್ತು ನಮ್ಮೂರಿನ ಪ್ರವಾಸ ಹೋಗ್ತಾ ಇದ್ದೀವಿ. ಇವತ್ತೇನೋಯ್ತಂದರೆ ಆ್ಯಕ್ಚುಲಿ ಲಕ್ಷ್ಮೀ ಪೂಜೆ ತಿರ್ಗಾ ಭೂತಪ್ಪನ ಪೂಜೆ ಇಟ್ಟಿದ್ರು ಗಾಯ್ಸ್. ಲಕ್ಷ್ಮೀ ಪೂಜೆ ನೆನ್ನೆ ಮುಗೀತು, ಇವತ್ತು ಭೂತಪ್ಪಂದಿತ್ತು. ಆ್ಯಂಡ್ ಮಟನು ಚಿಕನ್ನು ಅಂತ ಮಸ್ತ್ ಮಾಡ್ತಾರೆ ಗೈಸ್. ತುಂಬ ಇರುತ್ತೆ, ತುಂಬ ಮಟನು ಚಿಕನ್ನು ಅಂತ ಸಾವಿರ ಐಟಮ್ಗಳು. ಸಾವಿರ ಅಲ್ಲ, ಫುಲ್ ವಿಲೇಜರ್ಸ್ ಎಲ್ಲ ಮಾಡ್ತಾರೆ. ಎಲ್ಲರೂ ಬಂದು ತಿನ್ಕೊಂಡು ಹೋಗ್ತಾರೆ. ನಾವು ಮಟನು ಚಿಕನ್ನು ತುಂಬ ಚೆನ್ನಾಗಿ ತಿಂದ್ಬಿಟ್ಟು ನನಗೆ ಸ್ವಲ್ಪ ಮಟನ್ ಅಂದರೆ ಆಗಲ್ಲ, ಅದಕ್ಕೆ ನಾನು ಮಟನ್ ತಿನ್ನಲಿಲ್ಲ. ಇನ್ನಿರೋರೆಲ್ಲ ಮಟನು ಚಿಕನ್ನು ಕುಮ್ಮೆದ್ದಮ್ ಅಂತ ತಿಂದ್ಬಿಟ್ರು. ಆಂಧ್ರ ಸೈಡೆಲ್ಲ ಫುಲ್ಲು ಮಸ್ಸು. ನಾವಿವಾಗ ನಮ್ಮ ವಿಲೇಜಲ್ಲಿರೋ ತೋಟಗಳಂತೆ ಅದಂತೆ ಇದಂತೆ ಎಲ್ಲ ನೋಡ್ಬಿಡೋಣ ಗಾಯ್ಸ್. ಡಿಟ್ಟು ಎಲ್ಲ ನೋಡ್ಬಿಟ್ಟು ಮುಗಿಸ್ಬಿಡೋಣ ಗಾಯ್ಸ್. ಇವಾಗ ಸಡನ್ ಆಫ್ ದ ಥಾಟಲ್ಲಿ ನಾನು ನಿಮ್ಗೆ ಏನು ತೋರಿಸೋಣ ಅಂತ ಥಿಂಕ್ ಮಾಡ್ತಾಯಿದ್ದೆ ಗಾಯ್ಸ್. ಏನು ತೋರಿಸೋಣ ಅನ್ನೋದೇ ಅರ್ಥ ಆಗಲಿಲ್ಲ ಗಾಯ್ಸ್. ಆದರೆ ನಮ್ಮ ಮನೆ ಒಳಗೇನೆ ಒಂದು ತುಂಬ ಚೆನ್ನಾಗಿರೋ ಅದ್ಭುತ ಇದೆ ಗೈಸ್. ನಾನು ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ನಾನು ನಿಮಗೆ ತೋರಿಸೋವರೆಗೂ ಒಂದು ಸರಿ ವೆಯ್ಟ್ ಮಾಡಿ ಗೈಸ್. ಇಲ್ಲಿ ನಾವು ಕೂತ್ಕೊಂತೀವಿ, ಇದೊಂಥರ ರೂಫ್ ಇದ್ದಂಗೆ, ತುಂಬ ಚೆನ್ನಾಗಿರುತ್ತೆ, ನೆರಳಿಗೆ ತುಂಬ ಸೂಪರ್. ಅದಕ್ಕೆ ನನಗೆ ಇಷ್ಟ ಇದು. ಈ ಥರ ಇದೆ ಲೀವ್ಸ್ ಎಲ್ಲ, ಈ ಥರ ಒಂದು ಇದನ್ನ ಕಟ್ಟಿಬಿಟ್ಟಿದ್ವಿ. ಇಲ್ಲಿ ಯಾವಾಗೂ ಕುತ್ಕೊತಾ ಇರ್ತೀವಿ. ಇಲ್ಲಿ ಒಂದು ದಿವಸ ಹಾವು ಬಂದಿತ್ತು ಗುರು, ತುಂಬ ಡೇಂಜರಸ್ ಹಾವು, ನಾಗರಾವು ಬಂದ್ಬಿಟ್ಟಿತ್ತು. ನೋಡಿ ಯಾರೋ ಹೋಯ್ತಾ ಇದ್ದಾರೆ, ಇದನ್ನ ಹೊತ್ಕೊಂಡು ಹೋಯ್ತಾ ಇದ್ದಾರೆ. ನಾವು ಇವಾಗ ಸಡನ್ ಆಫ್ ದ ಫೇರಲ್ಲಿ ನಮ್ಮ ಚಿಕ್ಕದು ಮನೆ ಪಕ್ಕದಲ್ಲೇ ಇರೋ ಸ್ಮಾಲ್ ವಿಲೇಜ್ನ ನೋಡೋಣ. ಇಲ್ಲಿ ಕಂಬಿಗಳಿಲ್ಲ ಅಂತ ಸೀರೆಯಿಂದ ಎಷ್ಟು ಚೆನ್ನಾಗಿ ಕಟ್ಟೋರು ನೋಡಿ. ಅದ್ರ ಜೊತೆ ನಾವು ನಮ್ಮ ಅಂದರೆ ವಿಲೇಜ್ ಇರುತ್ತೆ ಅಲ್ವಾ, ವಿಲೇಜಲ್ಲಿ ತೋಟಗಳು ಅವೆಲ್ಲ ಇರ್ತವೆ ಅಲ್ವಾ, ಅದನ್ನು ನಾನು ಈ ಸರಿ ತೋರ್ಸೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಪಕ್ಕದ ಮನೆಯವ್ರದ್ದು. ನಮ್ಮ ಪಕ್ಕದ ಮನೆಯವ್ರದ್ದು ಸ್ವಲ್ಪ ಅವ್ರ ಪಕ್ಕದ ಇದರಲ್ಲೇ ಸ್ವಲ್ಪ ಫೀಲ್ಡ್ ಥರ ಮಾಡ್ಕೊಂಡಿದ್ದಾರೆ. ಈ ಥರ ಇದು ಇನ್ನೊಬ್ಬರು ಮನೆ, ಮತ್ತೊಬ್ಬರು ಮನೆ ಅಂತ ತುಂಬ ಜನದ ಮನೆ ಇದೆ. ಆದರೆ ನಾನು ನಿಮಗೆ ತೋರಿಸೋದು ಬರೀ ಗ್ರೀನರಿ. ನಾವಿವಾಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೋಡಿ, ಇದೊಂದು ಟೆಂಪಲ್ಲು. ಈ ಟೆಂಪಲ್ ಹತ್ರ ಹೋಗಿ ಬರೋಣ ಬನ್ನಿ. ಇದು ಟೆಂಪಲ್ ಓಪನ್ ಆಗಿಲ್ಲ. ನಾನು ಹೇಳ್ದೆ ಅಲ್ವಾ, ಲಕ್ಷ್ಮೀ ತಿರ್ಗಾ ಭೂತಪ್ಪ ಅಂತ. ಇದು ಭೂತಪ್ಪನ ದೇವಸ್ಥಾನ. ನಿಮಗೆ ವಿಯರ್ಡಾಗಿ ಅನ್ನಿಸ್ಬೋದು ಭೂತಪ್ಪ, ಬಟ್ ನಮ್ಮ ದೇವ್ರದು. ನಮ್ಮದು ಅಂದರೆ ನಮ್ಮದಲ್ಲ, ವಿಲೇಜಲ್ಲಿ ಯಾರ್ದೋ ಒಬ್ಬರು ದೇವರು ವಿಲೇಜಲ್ಲಿ ಇತ್ತು ಅದು. ಆ್ಯಂಡ್ ಇದು ಅದ್ರ ಮೇಲಿಂದ ಬಂಕ್ ಕೊಡ್ಕೊಂಡು ಬಂದರೆ ಇಲ್ಲಿ ಸಿಗುತ್ತೆ. ಇಲ್ಲಿ ಮೇಲಿಂದ ಹತ್ತಿರೋದು ಸ್ಟೇರ್ಸ್ ಥರ ಐತಿ ಇಲ್ಲಿ ಹತ್ತಕ್ಕೆ. ಕೆಳಗೆ ಜಂಪ್ ಹೊಡೆದ್ರೆ ಬಿದ್ದೋಯ್ತೀವಿ, ಮೇಲಿದ್ರೆ. ನಾನು ಮೇಲಿಂದ ಹೋಯ್ತಾ ಇದ್ದೀವಿ. ಅಲ್ಲಿದ್ದಿದ್ದು ನಾವು ಹಿಂಗೆ ಬಂದ್ಬಿಟ್ಟು ಇಲ್ಲಿಗೆ. ನಾನಿವಾಗ ಇಲ್ಲಿ ಒಂದು ಸ್ಮಾಲ್ ಅಂದರೆ ಯಾವುದಾದ್ರೂ ರೆಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಬಂದ್ಬಿಟ್ಟು ನಾವು ಇದನ್ನ ಇಟ್ಕೊಂಡು ಇಲ್ಲಿ ಕೆಳಗೆ ರೆಸ್ಟ್ ಮಾಡಿಬಿಡ್ತೀವಿ. ಇಲ್ಲಿ ನೋಡಿ, ಇದು ಫುಲ್ ಮೌಂಟೇನ್ ಸೈಡ್ ಥರ ಕಾಣಿಸುತ್ತೆ, ಆದರೆ ಮೌಂಟೇನ್ ಅಲ್ಲ. ಮೇಲೋಗ್ಬೇಕಂದ್ರೆ ಕುತ್ಕೋ ಏನಾನ ಮಾಡ್ಕೋ, ಅದು ನಮ್ಮ ಇಷ್ಟ. ಸಾರಿ ಗೈಸ್, ಇವತ್ತು ಫುಲ್ ವೀಡಿಯೋ ಕೊಡೋಕ್ಕಾಗಲ್ಲ, ಆದರೆ ಇವತ್ತು ಆದಷ್ಟು ವೀಡಿಯೋ ಅಂತೂ ಕೊಡ್ಬೋದು. ನೋಡಿ, ಮೇಲ್ವರೆಗೂ ಟ್ರೀಸ್ ತುಂಬ ಚೆನ್ನಾಗಿದ್ದಾವೆ. ಎಷ್ಟು ಚೆನ್ನಾಗಿರೋ ಟ್ರೀಸ್. ಒಂಥರ ಕಾಣ್ಸೋಕ್ಕೆ ಕಾಡು ಥರ ಇರುತ್ತೆ, ಆದರೆ ಕಾಡಲ್ಲ, ಹಂಗೆ ಅಂತ ಎಲ್ಲ ಅಂದ್ಕೋಬೇಡಿ. ಇಲ್ಲೊಂದು ರಸ್ತೆ, ಯಾವುದೋ ಒಂದು ಮನೆಗೆ ಹೋಗೋಕ್ಕೆ ಇದೊಂದು ರಸ್ತೆ. ಒಂಥರ ಮೌಂಟೇನ್ ಥರ ಕಾಣಿಸುತ್ತೆ, ಬಟ್ ಮೌಂಟೇನ್ ಅಲ್ಲ. ನೋಡಿ, ಇಲ್ಲಿ
ಎಲ್ಲರ ಮನೆ ಪಕ್ಕದಲ್ಲೂ ಸ್ವಲ್ಪ ಆದರೂ ವೆಜಿಟೇಬಲ್ಸ್ ಗ್ರೋ ಮಾಡೋಕ್ಕೆ ಅಂತ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಹೇಳ್ದೆ ಅಲ್ವಾ, ಸ್ಮಾಲ್ ವಿಲೇಜ್, ಸ್ಮಾಲ್ ಲೈಕ್ ಏನಂತಾರೆ ಗುರು, ಸ್ಮಾಲ್ ತೋಟ. ನಮ್ಮ ಮನೆ ಹತ್ರನೂ ಯಾವುದೋ ಸೀರೆ ಕಟ್ಟಿರೋದು ತೋರಿಸ್ದೆ ಅಲ್ವಾ, ಆ ಥರದ್ದೇ. ಆದರೆ ಇಲ್ಲಿ ಸೀರೆ ಕಟ್ಟಿಲ್ಲ. ಇಲ್ಲಿ ಇದಂತೆ ಅದಂತೆ ಬ್ರಿಂಜಲ್ ಹಾಕವ್ರೆ, ತಿರ್ಗಾ ಇದನ್ನು ಹಾಕವ್ರೆ, ಎಲ್ಲ ಥರದ್ದು ಇದನ್ನು ಹಾಕ್ಬಿಟ್ಟವ್ರೆ. ಆ್ಯಂಡ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮೇಲಿಂದ ಕೆಳಗೆ ಡೌನ್ವರ್ಡ್ಸು ಓಡ್ಕೊಂಬರ್ಬೇಕಾಗುತ್ತೆ. ಫಾಸ್ಟಾಗಿ ಹೋಗ್ತಾ ಇರೋರು ಓಡ್ಕೊಂಬರ್ಬೇಕು. ಸ್ವಲ್ಪ ಆ ಮನೆ ಮೇಲೆ ನೋಡಿ, ಆ ಮನೆ ಮೇಲೆ ಚಿಗುರು ಥರ ಬೆಳ್ಕೊಂಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಪಪ್ಪಾಯ ಗಿಡ ನೋಡಿ, ಸ್ಮಾಲ್ ವಿಲೇಜಸ್ ಇಲ್ಲೇ ಪ್ರಿಪೇರ್ ಆಯ್ತಾರೆ. ಪಕ್ಕದಲ್ಲೇ ಕಣ ಥರ ಇಟ್ಕೊಂಡಿರ್ತಾರೆ ನೋಡಿ. ಇದು ನಮ್ಮ ಅಕ್ಕ, ಬಾಸ್, ಲೀಡರ್, ನಮ್ಮ ಗ್ಯಾಂಗ್ ಲೀಡರು. ಇವರು ಪ್ರೈಮ್ ಮಿನಿಸ್ಟರ್ ಅವರ ತಂಗಿ. ಪ್ರೈಮ್ ಮಿನಿಸ್ಟರ್ ಅವ್ರ ತಂಗಿ ಅಂದರೆ ಇನ್ನು ಗ್ಯಾಂಗ್ ಲೀಡರ್ ಅವರ ಮೇಲಿರೋ ಡೈರೆಕ್ಟರ್ ಅವ್ರ ತಂಗಿ. ಇವರು ದ ಟಾಲ್ ಮ್ಯಾನ್ ಆ್ಯಂಡ್ ಬೀಟಿಂಗ್ ಮ್ಯಾನ್, ಯಾವಾಗೂ ಹೊಡಿತಾನೆ ಇರ್ತಾರೆ. ಇದೆಲ್ಲ ಮಮ್ಮೀಸ್ ಗ್ಯಾಂಗುರು, ಇದೆಲ್ಲ ನಮ್ಮ ಮಮ್ಮಿ ಗ್ಯಾಂಗ್ಗಳು. ಇದು ನಮ್ಮ ದೊಡ್ಡಮ್ಮ, ಇದು ಕೂಡ ನಮ್ಮ ದೊಡ್ಡಮ್ಮ, ಇದು ನಮ್ಮ ಅಮ್ಮ, ಇದು ಆಂಟಿ. ನೋಡಿ ನಮ್ಮ ದೊಡ್ಡಮ್ಮ ಹಾಯ್ ಹೇಳ್ತಾ ಇದೆ. ಇಲ್ಲಿ ನಮ್ಮ ಆಂಟಿ ಹಾಯ್ ಹೇಳ್ತಾ ಇದ್ದಾರೆ, ಲತಾಂಟಿ. ಇವಾಗ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿರೋ ಗ್ರೀನರಿ ಎಲ್ಲ ನಾವು ಬೆಳೆಸಿರೋದಲ್ಲ ಗೈಸ್, ಎಲ್ಲ ನಾವು ಬೆಳೆಸಿರೋದಂತೂ ಅಲ್ಲ, ನೇಚರೇ ಬೆಳ್ಕೊಂಡಿರೋದು. ನಾವು ಬೆಳೆಸಿರೋದು ಮಾಮೂಲಿ ಮೆಣಸಿನ್ಕಾಯಿ ಗಿಡ ಅಂತ, ಆ ಗಿಡ ಅಂತ ಇರುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗೋದ್ರೆ ಫುಲ್ಲು ಫಾರ್ಮಿಂಗು, ಆದರೆ ನನ್ನ ಕಾಲಿಗೆ ಚಪ್ಪಲಿ ಹಾಕ್ಕೊಂಡಿಲ್ಲ ಗುರು, ಅದಕ್ಕೆ ಹೋಗೋಕ್ಕಾಗಲ್ಲ. ಸಾರಿ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ಪ್ಲೀಸ್ ನಾನು ಹೋಯ್ತೀನಿ, ಈ ಸರಿ ಕ್ಷಮಿಸ್ಬಿಡಿ ನನ್ನ. ಆದರೆ ಆ ಸೈಡ್ ಅಂತೂ ಹೋಗ್ಬೋದು ನಾನು. ಸೊ ನಾನು ನಿಮ್ಮನ್ನು ಆ ಸೈಡ್ ಕರ್ಕೊಂಡು ಹೋಗ್ತೀವಿ. ಯಾರ್ದೋ ಮನೇನ ಪಾಸ್ ಬೈ ಮಾಡಿ ಬಂದಿದ್ದೀನಿ, ಒಂದು ಸ್ಮಾಲ್ ಮನೇನ ಮೀಟಾಗಿ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲೂ ಒಂದು ದಾರಿ ಇದೆ ಗೈಸ್, ಅಲ್ಲಿಂದ ಹೋಗ್ಬೋದು. ಆದರೆ ನಿಮ್ಗೆ ಕಾಣಿಸೋದಕ್ಕೆ ಬ್ಲರ್ ಕಾಣಿಸ್ಬೋದು, ಹೋಗೋಕ್ಕಾಗಲ್ಲ ಅಂತ ಅನ್ನಿಸ್ತೈತೇನೋ. ಇವೆಲ್ಲ ಹಳೆ ಮನೆಗಳು ಗೈಸ್, ನಮ್ಮ ತಾತ ಮುತ್ತೈದೆ ಅವರು ಕಾಲಗಳ್ದು ಮನೆಗಳ್ನೆಲ್ಲ ಹೊಡೆದಾಕವ್ರೆ ಗೈಸ್. ಇನ್ನೊಂದೇನೋ ಗೊತ್ತಾ ಗೈಸ್, ನೋಡಿ ಗೈಸ್ ಇಲ್ಲಿರೋ ಗ್ರೀನರಿ. ಅಲ್ಲಿ ಯಾವುದೋ ಒಂದು ಹಸು ನಡ್ಕೊಂಡು ಹೋಗ್ತಾ ಇದೆ ಗೈಸ್, ಜೋರಾಗಿ ಹೋಗ್ತಾ ಇದೆ, ಕಾಣ್ಸೋಕ್ಕಾಗ್ತಾಯಿಲ್ಲ, ಪಿಕ್ಚರ್ನ ಕ್ಯಾಪ್ಚರ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಗ್ರೀನರಿ. ಇಲ್ಲಿ ನೋಡಿ ದೊಡ್ಡ ಮರ, ತುಂಬ ಅಂದರೆ ತುಂಬ ಗ್ರೀನರಿ ಇದೆ ಗೈಸ್ ಇಲ್ಲಿ. ಆ್ಯಂಡ್ ನಾನು ಇನ್ನೂ ತೋರ್ಸೋಕ್ಕೆ ಇಷ್ಟಪಡ್ತೀನಿ, ಆದರೆ ನಮಗೆ ಟೈಮ್ ಇಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಇನ್ನೂ 5 ಮಿನಿಟ್ಸ್ ಟೈಮ್ ಇದೆ ಹೋಗೋಕ್ಕೆ. ಸೊ ಆ 5 ಮಿನಿಟ್ಸಲ್ಲಿ ಅಟ್ಲೀಸ್ಟ್ ನಾನು ಸ್ವಲ್ಪ ತೋರಿಸ್ಬೋದು ಅಂತ ಇದ್ದೀನಿ. ನೋಡಿ ದ ಸ್ಮಾಲ್ ಪ್ಲ್ಯಾಂಟ್ಸ್. ನಾನು ನಮ್ಮ ಹೊಲ ತೋರ್ಸೋಕ್ಕಾಗಿಲ್ಲ, ಹೊಲ ತೋರಿಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆ ಹೊಲನಲ್ಲಂತೂ ಕೆಳಗೊಂದು ಹುಂಚೆ ಗಿಡ ಐತೆ, ಅಲ್ಲಂತೂ ಆರಾಮಾಗಿ ಕುತ್ಕೊಂಡು ಏನು ಬೇಕೋ ತಿನ್ಕೋ, ಏನಾನ ಮಜಾ ಮಾಡ್ಕೋ, ಸ್ನ್ಯಾಕ್ಸ್ ತಿನ್ಕೋ, ಅದು ತಿನ್ಕೋ ಮಾಡ್ಬೋದು. ಆದರೆ ಇವಾಗ ಅವೆಲ್ಲ ಇಲ್ಲ, ಯಾಕಂದರೆ ಇವಾಗ ಅಲ್ಲಿ ಹೋಗಿಲ್ಲ ನಾವು. ಇಲ್ಲಿ ಫುಲ್ಲು ಒಂದು ಮಾವಿನ ತೋಪು, ಫುಲ್ಲಾಗಿ ಒಂದು ಡ್ರ್ಯಾಗನ್ ಫ್ರೂಟ್ ತೋಪು, ಫುಲ್ಲಾಗಿ ಏನೇನೋ ಇದೆ ಗಾಯ್ಸ್. ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಗಾಯ್ಸ್. ಈ ಸರಿ ಟೈಮ್ ಇಲ್ಲ, ಅದಕ್ಕೋಸ್ಕರ ಸಾರಿ ಐ ಆಸ್ಕ್ ಯು ಸಾರಿ ಪ್ಲೀಸ್. ಸ್ಮಾಲ್ ಪ್ಲ್ಯಾಂಟ್ಸ್ ಜೊತೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನೋಡಿ, ಇಲ್ಲಿ ಸೀರೆಗಳನ್ನ ಕಟ್ಟಿಬಿಟ್ಟಿದ್ದಾರೆ. ಆದರೆ ಒಳಗವರೆಗೂ ಹೋಗಿದ್ದೀನಿ ನಾನು. ಇಷ್ಟೇ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು. ಇನ್ನೂ ಒಳಗೋಗಿದ್ದರೆ ಮುಳ್ಳುಗಳಿರ್ತಾಯಿದ್ವು.
ಆ್ಯಂಡ್ ನಾನು ಕಾಲಿಗೆ ಚಪ್ಪಲಿ ಹಾಕಿಲ್ಲ ಅಂತ ಮುಂಚೆನೇ ಹೇಳಿದ್ದೆ ನಾನು ನಿಮಗೆ. ಇವಾಗ ಇನ್ನೊಂದು ಹೇಳಬೇಕು ಅಂದರೆ ಗೈಸ್, ನಾನೊಂದು ನಿಮ್ಗೆ ಹೇಳಬೇಕು ಗೈಸ್. ಏನು ಗೊತ್ತಾ, ಇವಾಗ ಕಾರು ಒಳ್ಳೆ ಆಗಿದೆ ಗೈಸ್. ಕಾರ್ ರೆಡಿ ಇದೆ, ಎಲ್ಲ ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದಾರೆ ಗೈಸ್. ಅಷ್ಟೊತ್ತಿಗೆ ನಾನು ಮುಗಿಸ್ಬೇಕು ಗೈಸ್ ವಿಡಿಯೋನ. ಪ್ಲೀಸ್ ಸಪೋರ್ಟ್ ವಿತ್ ಮೀ. ನೋಡಿ ಗೈಸ್, ಇದು ಹಳೆ ಅಂದರೆ ಹಳೇ ಗಿಡ, ಮೇಲ್ವರೆಗೂ ಇತ್ತು ಗೈಸ್. ಕರೆಕ್ಟಾಗಿ ಇಷ್ಟು ಎತ್ತರ ಇತ್ತು ಗೈಸ್. ಎಲ್ಲ ಕಟ್ ಮಾಡಿಬಿಟ್ಟವ್ರೆ ಗೈಸ್. ಇವ್ರು ಇರೋದು ಹೆಂಗೆ ಎಲ್ಲ ಕಟ್ ಮಾಡಿಕ್ಕಿರ್ತಾರೆ. ಇವಾಗ ನಾವು ನೆಕ್ಸ್ಟಿಗೆ ಹೋಗೋಣ. ರೂಫ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ರೂಫ್ ಮೇಲಿಂದ ಎಲ್ಲ ಥರ ಇದು ಲೀಫ್ಸ್. ಆ ಲೀಫ್ಸ್ ಎಲ್ಲ ನೋಡಿದ್ರೆ ತುಂಬ ಶಾಕ್ ಆಗ್ತೀರಾ. ಸೊ ನಾನು ನಮ್ಮ ಮಾಡಿ ಮೇಲೆ ಜಂಪ್ ಹೊಡಿತಾ ಇದ್ದೀನಿ. ನೋಡಿ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಾಡಿ ಸ್ವಲ್ಪ ಮೇಲಿದೆ. ಸೊ 2 ಮಿನಿಟ್ಸ್ ವೆಯ್ಟ್ ಮಾಡ್ತೀರಾ? ಎಸ್, ಮಾಡಿ ಮೇಲೆ ಬಂದ್ವಿ. ನಾನು ನಿಮ್ಗೆ ಹೇಳೋದು ಅಂದರೆ, ಇಲ್ಲಿ ನೋಡಿ ಎಲ್ಲ ಗ್ರೀನರಿ ಜೊತೆ ಲೀಫ್ಸ್ ಇದೆ. ಇಲ್ಲಿ ನೋಡಿ ಸ್ವಲ್ಪ ಕೆಳಗೆ, ಇವೆಲ್ಲ ನಮ್ಮವೇ. ಆ್ಯಂಡ್ ನಾನು ನಿಮಗೆ ಹೊಲಗಳು ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಮಾಡಿ ಮೇಲಿಂದ ತೋರಿಸ್ತೀನಿ ಹೊಲಗಳನ್ನ. ಫುಲ್ ಫೀಲ್ಡ್ ಗೈಸ್, ಫುಲ್ ಫೀಲ್ಡ್. ಅಲ್ಲಿವರೆಗೂ ದೂರನೂ ಫುಲ್ ಫೀಲ್ಡ್. ಹಾಂ ಬರ್ತೀನಿ. ನೋಡಿ ಗೈಸ್, ಈ ಥರ ಫುಲ್ ಫೀಲ್ಡ್. ಇಲ್ಲಿ ನೋಡಿ ಎಲ್ಲ ಕೋಕೋನೆಟ್ದು ಇದೆಲ್ಲ ಇದೆ. ನೋಡಿ ಗೈಸ್, ಅಲ್ಲಿ ಮೇಲೊಂದು ಯಾರೋ ಇದು ಬ್ಲರ್ ಕಾಣಿಸ್ತಾ ಇದೆ ಅನಿಸುತ್ತೆ. ನಾನು ಸ್ವಲ್ಪ ಎಕ್ಸ್ಟ್ರಾ ವಿಷನ್ ಹಾಕಿ ನೋಡಿದ್ರೆ ಅಲ್ಲಿ ಲೀವ್ಸ್ ಕಾಣಿಸ್ತಾ ಇದೆ. ಯಾರೋ ಪಿಕಪ್ ಮಾಡೋದು ಕಾಣಿಸ್ತಾ ಇದೆ ಅನಿಸ್ತೈತೆ ಅಲ್ವಾ? ಅದು ಏನಂದರೆ, ಅವ್ರು ಪಿಕಪ್ ಮಾಡಬೇಕಾದ್ರೆ ನನಗೆ ಕಾಣಿಸ್ತು. ಆ್ಯಂಡ್ ಅವೆಲ್ಲ ಬೆಳೀತಾರೆ ಅಲ್ವಾ, ಲೈಕ್ ಬೀನ್ಸು, ಹೀರೆಕಾಯಿ ಏನೇನೋ ಬೆಳೀತಾರಲ್ಲ ಗೈಸ್, ಅವೆಲ್ಲನೂ ಬೆಳೆದವ್ರೆ. ಅದಕ್ಕೆ ಅವನ್ನೆಲ್ಲ ತಗೋತಾ ಇದ್ದಾರೆ. ಅಡುಗೆ ಮಾಡಬೇಕಲ್ವ ಗೈಸ್, ಸಾಯಂಕಾಲ ಆಗೋಗಿದೆ ಆವಾಗಲೇ. ನೋಡಿ, ಇದು ಶಟ್ರು ಗೈಸ್, ಮಾಮೂಲಿ ಚಿಕ್ಕದಾಗಿ ಹಾಕಿದ್ದಾರೆ. ನಮ್ಮ ಬ್ಯಾಕ್ ಸೈಡೂ ಹೊಲ ಥರ ಇದೆ ಗೈಸ್. ಏನು ಗೈಸ್ ಹೇಳೋಣ, ನಾನು ಎಲ್ಲ ಹೊಲದಿಂದ ತುಂಬೈತೆ ಎಲ್ಲ ಗೈಸ್. ನಾನು ಇನ್ನೊಂದು ತೋರ್ಸೋದು ಮಾಡ್ತೋದೆ ಗೈಸ್. 1-2 ಮಿನಿಟ್ಸ್ ವೆಯ್ಟ್ ಮಾಡ್ತೀರಾ? ಅಲ್ಲಿ ನಿಮ್ಗೊಂದು ಕೋಕೋನಟ್ ಟ್ರೀ ಕಾಣಿಸ್ತಾ ಇದೆ ಅಲ್ವಾ ಗೈಸ್? ಆ ಕೋಕೋನಟ್ ಟ್ರೀ ತುಂಬ ವರ್ಷಗಳ ಹಿಂದೆ ನಮ್ಮ ತಾತ ಬೆಳೆಸಿರೋದು. ಅದ್ರ ಪಕ್ಕದಲ್ಲಿರೋದು ಕೂಡ. ತಿರ್ಗಾ ಹೇಳಬೇಕು ಅಂದರೆ, ಇಲ್ಲಿ ನಿಮಗೆ ಒಂದು ನಿಮಿಷ ಗೈಸ್, ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ನೀಟಾಗಿ ತೋರಿಸ್ತೀನಿ. ಅಲ್ಲಿ ನಿಮಗೆ ಸ್ವಲ್ಪ ಗಿಡಗಳು ಕಾಣಿಸ್ತಾ ಇದ್ದಾವಲ್ಲ, ಅವೇ ಬೆಳ್ಕೊಂಡಿರೋದು. ಇಲ್ಲಿ ನೋಡಿ, ಇವೆಲ್ಲ ಸುಮ್ಮನೆ ಇದಕ್ಕಿಟ್ರೆ ಅವೇ ಬೆಳ್ಕೊಂಡವೆ. ಇದು ಇಲ್ಲಿಂದ ಪಾಸ್ ಕೊಟ್ಟು ಇಲ್ಲಿಂದ ಬಂದು ಇಲ್ಲೆಲ್ಲ ಹರಡ್ಬಿಟ್ಟು ತಿರ್ಗಿ ಅಲ್ಲಿವರೆಗೂ ಹಳ್ಳಿದೆ ಗೈಸ್. ಎಷ್ಟು ದೊಡ್ಡ ಬ್ರ್ಯಾಂಚ್ ಗೊತ್ತಾ ಗೈಸ್? ಇದ್ರದ್ದು ಹಿಂಗೆ ಹೋಗುತ್ತೆ ಗೈಸ್, ಹಿಂಗೋಗಿ ಫುಲ್ ಕವರ್ ಮಾಡಿ, ಫುಲ್ ಕವರ್ ಮಾಡ್ಕೊಂಡು ಹೋಗುತ್ತೆ ಗೈಸ್. ತುಂಬ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ನಿಮಗೆ ಫಸ್ಟಲ್ಲಿ ಕಾಣಿಸ್ತಾ ಇದ್ದಾರೆ ಅಲ್ವಾ, ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಅವರು ಕೀರ್ತಿ ಅಂತ. ಸೆಕೆಂಡಲ್ಲಿ ಕಾಣಿಸ್ತಾ ಇರೋದು ನಮ್ಮ ಚೀಫ್ ಮಿನಿಸ್ಟರ್ ಆಫ್ ಅವರ್ ಗ್ಯಾಂಗ್ ಕಾಲ್ಡ್ ಪಲ್ಲವಿ. ಥರ್ಡಲ್ಲಿ ಕಾಣಿಸ್ತಾ ಇರೋದು ಒಂದು ಕಂಟೆಸ್ಟೆಂಟ್ ಕಾಲ್ಡ್ ಮಿಥುನ್. ಫೋರ್ತಲ್ಲಿ ಕಾಣಿಸ್ತಾ ಇರೋದು ದ ಟಾಲೆಸ್ಟ್ ಮ್ಯಾನ್, ಆ್ಯಂಡ್ ಹೀ ಈಸ್ ವೆರಿ 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 ಸ್ಟ್ರಾಂಗ್. ಹೀ ಈಸ್ ಬುಜ್ಜಿ ಮಾಮ. They are very active guys. ನಾವು ಇನ್ 2 ಮಿನಿಟ್ಸಲ್ಲಿ ನಾನು ಬೇರೆ ಏನಾದರೂ ತೋರಿಸೋಣ ಅಂತ ಇದ್ದೀನಿ. ಸೊ ನಾನು ನಿಮಗೆ ಸ್ವಲ್ಪ ತೋರ್ಸೋಕ್ಕೂ ಮುಂಚೆ
ಬ್ಲ್ಯಾಂಕ್ ಔಟ್ ಮಾಡೋಣ. ಗಾಯ್ಸ್, ನಾನು ನಿಮಗೆ ಲಾಸ್ಟ್ ಆ್ಯಂಡ್ ಫೈನಲೆಸ್ಟ್ ಐಟಮ್ನ ತೋರಿಸ್ತೀನಿ ಗಾಯ್ಸ್. ಅದೇ ಏನು ಗೊತ್ತಾ ಗೈಸ್? ಇಲ್ಲಿ ಕೂಡ ಮಾಡ್ಕೊಂಡಿದ್ದೀವಿ ಗೈಸ್. ಅದ್ರ ಮೇಲೇನೇ ಇರೋ ಪೈರು. ಇಲ್ಲಿಂದ ಹೋಗಿ ಅಲ್ಲಿಂದ ಕನೆಕ್ಟಾಗಿ, ಅಲ್ಲಿಂದ ಹೋಗಿ ಇಲ್ಲಿಂದ ಹೋಗಿ ಹಂಗೆ ಕನೆಕ್ಟ್ ಆಗುತ್ತೆ ಗೈಸ್. ಹೆಂಗಾಯ್ಸ್ ಇವೆಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ನೋಡಿ, ತುಂಬ ಕ್ಯೂಟ್ ಆಗಿರಲ್ವು ರೋಸ್ ಪ್ಲ್ಯಾಂಟ್ ವಿಚ್ ಐ ವೆರಿ ಇದೆಲ್ಲ ಫುಲ್ ಬ್ರೇಂಚ್ ಥರ ಇರುತ್ತೆ. ನನಗೇನು ಗೊತ್ತಾ ಗೈಸ್, ಇಲ್ಲಿ ಕುತ್ಕೊಳ್ಳೋಕೆ ಫುಲ್ಲು ಭಯ ಗೈಸ್. ಇಲ್ಲೆಲ್ಲ ಸ್ನೇಕ್ ಬರುತ್ತೆ ಅಂತ ಭಯ ಗೈಸ್. ಇಲ್ಲಿ ಒಂದು ದಿವಸ ಸ್ನೇಕ್ ಬಂದಿತ್ತು ಗೈಸ್, ಅದು ನಾನಿದ್ದಾಗೆ ಬಂದಿತ್ತು ಗೈಸ್. ಅದಕ್ಕೆ ನನಗೆ ಫುಲ್ ಭಯ ಗೈಸ್. ಅಲ್ಲಿ ಇರೋದೇ ಇಲ್ಲ ನಾನು, ಅದಕ್ಕೆ ಬೇಗ ಬಂದುಬಿಟ್ಟೆ ಗೈಸ್. ಜಾತ್ರೆ ಮಾಡಿದ್ರಲ್ಲ, ಅದಕ್ಕೆ ಇವೆರಡು ಹ್ಯಾಂಗ್ ಮಾಡಿಬಿಟ್ಟವ್ರಿ ಗೈಸ್. ಇಲ್ಲೆಲ್ಲ ಸ್ಟೇಜ್ ಇತ್ತು ಗೈಸ್, ಮಸ್ತಿತ್ತು ಗೈಸ್. ಅವಾಗೆಲ್ಲ ನಾನೇ ಗೈಸ್ ಬಡಿಸಿದ್ದು ಊಟ ಎಲ್ಲ. ಆದರೆ ಇವಾಗ ಅವೆಲ್ಲ ಇಲ್ಲ ಗೈಸ್, ಯಾಕಂದರೆ ಹೋಗ್ಬಿಟ್ಟವ್ರೆ ಗೈಸ್. ನಾನು ನಿಮಗೆ ತೋರಿಸ್ತೀನಿ ಗೈಸ್ ಆಮೇಲೆ. ಆದರೆ ಇವಾಗ ನಾನು ಫೈನಲೆಸ್ಟ್ ಐಟಮ್ ತೋರಿಸ್ಬೇಕು ಗೈಸ್. ತೋರಿಸಿದ್ಮೇಲೆ ನಾನು ಕಾರ್ ಹತ್ಬಿಟ್ಟು ಮನೆಗೆ ಹೋಗ್ಬೇಕಾಗುತ್ತೆ ಗೈಸ್. ಇನ್ನು ಮಳೆ ಕೂಡ ಬರ್ತಾಯಿದೆ. ಮಳೆ ಬರೋಕ್ಕೆ ಹಂಗೆ ಮೇಲೆ ಚುಕ್ಕಿ ಬೀಳ್ತಾ ಇದೆ. ಬಟ್ ಇದನ್ನ ಲಾಸ್ಟಾಗಿ ತೋರಿಸೋಣ ಅಂತ ಬಂದೆ. ಇದ್ರೊಳಗೋದ್ರೆ ಇನ್ನೂ ಇದೆ, ಮತ್ತೊಂದಿದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಪಾರ್ಟ್ 2 ನಮ್ಮ ಫಾದರ್ಸ್ ಹೊಲ ಪಾರ್ಟ್ 2ನ ತೋರಿಸ್ತೀನಿ ನಾನು. ಆ್ಯಂಡ್ ನಮ್ಮ ಅಮ್ಮನ ಹೊಲ ಪಾರ್ಟ್ 1ನಲ್ಲಿ ತೋರಿಸ್ತೀನಿ. ಆ್ಯಂಡ್ 2ನೂ ತೋರಿಸ್ತೀನಿ, 3ನೂ ತೋರಿಸ್ತೀನಿ. ಅದು ಎಂಡ್ಲೆಸ್ ಪಾರ್ಟ್ಸು. ಆದರೆ ನಾನು 3ವರೆಗೂ ಎಂಡ್ ಮಾಡ್ತಾಯಿದ್ದೀನಿ. ಸೊ 3ವರೆಗೂ ಎಂಡ್ ಮಾಡೋಕ್ಕೆ ಇಲ್ಲಿ ನಾನು ಫಸ್ಟ್ ವ್ಯೂನ ಮುಗಿಸ್ದೆ. ಆ್ಯಂಡ್ ಮಳೆ ಬರ್ತಾಯಿದೆ. ಸೊ ಬಾಯ್ ಗಾಯ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ನಿಮಗೆ ಏನು ಅನಿಸುತ್ತೆ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಗಾಯ್ಸ್. ಪ್ಲೀಸ್ ಆ್ಯಂಡ್ very ಪ್ಲೀಸ್.